ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವಂತಹ ಯುದ್ಧ ಹಲವಾರು ಉದ್ಯಮಗಳ ಮೇಲೆ ಪರಿಣಾಮ ಬೀರ್ತಿದೆ. ಅದರಲ್ಲೂ ನಮ್ಮ ದೇಶದ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮೇಲೆ ಬಹಳ ಒಂದು ಹೊಡೆತ ನೀಡುತ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಉದ್ಯಮಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿ, ಯಾಕಂದ್ರೆ ಒಂದು ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಬರ್ತಾ ಇಲ್ಲ, ಪೆಟ್ರೋಲ್ ಬರ್ತಾ ಇಲ್ಲ, ಅದರ ಬೈ ಪ್ರಾಡಕ್ಟ್ ಅಲ್ಲಿ ಪ್ಲಾಸ್ಟಿಕ್ ತಯಾರು ಮಾಡ್ತಾ ಇರೋದು ಯಾವ ರೀತಿ ಹೊಡೆತ ಬೀಳ್ತಾರೆ? ಅಂದ್ರೆ ಪ್ಲಾಸ್ಟಿಕ್ ಉದ್ಯಮಕ್ಕೆ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಇರೋದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದಾಗಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಈಗ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ, ಅಥವಾ ಬಂದರೂ ಕೂಡ $50 ಇದ್ದದ್ದು $100 ಆಗಿದೆ. ಇದರಿಂದಾಗಿ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಇದ್ದು ನಮ್ದು ರಾ ಮೆಟೀರಿಯಲ್ ಅದರದ್ದು ಕಾಸ್ಟ್ ತುಂಬಾ ಬಟ್ 70 to 80% ಜಾಸ್ತಿ ಆಗಿದೆ, ಮತ್ತು ಸಪ್ಲೈ ಕೂಡ ಸರಿ ಸಿಗ್ತಾ ಇಲ್ಲ. ಸೊ ಇದರಿಂದಾಗಿ ನಮ್ಮ ಇಂಡಸ್ಟ್ರಿಗೆ ತುಂಬಾ ಪೆಟ್ಟು ಬಿದ್ದಿದೆ. ಒಂದು ಪ್ರೊಡಕ್ಷನ್ ಕಡಿಮೆ ಆಗಿದೆ, ಇನ್ನೊಂದು ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗಿದೆ. ಅದರಿಂದಾಗಿ ಕೂಡ ತುಂಬಾ ಒಂದು ಎಫೆಕ್ಟ್ ಬಿದ್ದಿದೆ. ಸರ್, ಈಗ ಮೊದಲು ಎಷ್ಟು ಪ್ರೊಡಕ್ಷನ್ ಆಗ್ತಾ ಇತ್ತು ನಿಮ್ಮ ಯೂನಿಟ್ ಅಲ್ಲಿ, ಈಗ ಅದು ಎಷ್ಟಕ್ಕೆ ಇಳಿದಿದೆ? ಮೊದಲು ನಾವೊಂದು 20-25 ಟನ್ ಮಾಡ್ತಾ ಇದ್ದೆವು, ಈಗ ಅದು 10-12 ಟನ್. ಅದು ಕೂಡ ಮಾಡಿ ಕೂಡ ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅಂದ್ರೆ ಮತ್ತೆ ನಮ್ಮ ಈಗಿನ ಸಿಗುವ ರಾ ಮೆಟೀರಿಯಲ್ ರೇಟ್ ನಾವು ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಕೊಡ್ಲಿಕ್ಕೆ ಅಷ್ಟು ನಮಗೆ ರೇಟ್ ಕೂಡ ಸಿಗ್ತಾ ಇಲ್ಲ. ಸೊ ಇದರಿಂದಾಗಿ ಎಲ್ಲಾ ಯೂನಿಟ್ಗೆ ಲಾಸ್ ಅಲ್ಲೇ ಈಗ ನಡೆಸ್ತಾ ಉಂಟು ಎಲ್ಲವೂ. ಈಗ ಟೋಟಲ್ ನಮ್ಮ ದೇಶದಲ್ಲಿ ಎಷ್ಟು ಯೂನಿಟ್ಗಳಿದೆ, ಅಂದ್ರೆ ಪ್ಲಾಸ್ಟಿಕ್ ತಯಾರು ಮಾಡುವಂತ ಎಷ್ಟು ಯೂನಿಟ್ಗಳಿದೆ, ಅದರಲ್ಲೂ ಎಷ್ಟು ಯೂನಿಟ್? ಒಂದು ನಮ್ಮ ಸ್ಟೇಟ್ ಇದು ದೇಶದಲ್ಲಿ ಒಂದು 50,000 ಪ್ಲಾಸ್ಟಿಕ್ ಯೂನಿಟ್ ಇರ್ಬೋದು. ಅದರಲ್ಲಿ ಮೋಸ್ಟ್ಲಿ MSM ಯೂನಿಟ್ಸೇ ಇರೋದು, ಸಣ್ಣ ಸಣ್ಣ ಯೂನಿಟ್ಸೇ ಇರೋದು. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಅಂದರೆ ಖಾಲಿ ಪ್ಲಾಸ್ಟಿಕ್ ಬ್ಯಾಗ್ ಮಾತ್ರ ಅಲ್ಲ, ಪ್ಲಾಸ್ಟಿಕ್ ಚೈರ್ಸ್ ಉಂಟು, ಪ್ಲಾಸ್ಟಿಕ್ ಟೇಬಲ್ಸ್ ಉಂಟು, ಹಾಗೆ ತುಂಬ ಪ್ರಾಡಕ್ಟ್ಸ್ ಉಂಟು. ಪ್ಲಾಸ್ಟಿಕ್ ಪೈಪ್ಸ್ ಉಂಟು, ಇರಿಗೇಷನ್ಗೆ ಪ್ಲಾಸ್ಟಿಕ್ ಪೈಪ್ಸ್ ಉಂಟು. ಅದಕ್ಕೂ ತುಂಬ ಪೆಟ್ಟು ಬಿದ್ದಿದೆ. ಈಗ ಅಗ್ರಿಕಲ್ಚರ್ಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಉಂಟು. ನಮ್ಮ ಈ ಮಂಗಳೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಫ್ಯಾಕ್ಟರೀಸ್ಗಳಿದೆ? ಮಂಗಳೂರು ಮತ್ತೆ ಉಡುಪಿ. ಮಂಗಳೂರು ಮತ್ತು ಉಡುಪಿ ಅವಿಭಜಿತ ಜಿಲ್ಲೆಯಲ್ಲಿ ಒಂದು 50 ಪ್ಲಾಸ್ಟಿಕ್ ಯೂನಿಟ್ಸ್ ಉಂಟು, ಈಗಾಗಲೇ ಉಂಟು. ಅದರಲ್ಲಿ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಬ್ಯಾಗ್ಸ್ ಉಂಟು, ಪ್ಲಾಸ್ಟಿಕ್ ಓವನ್ ಸ್ಯಾಕ್ಸ್ ಉಂಟು, ಮತ್ತೆ ಪ್ಲಾಸ್ಟಿಕ್ ಟ್ಯಾಂಕ್ಸ್ ಉಂಟು. ಅಂಥದ್ದೆಲ್ಲ ಕೆಲವು ಪ್ಲಾಸ್ಟಿಕ್ ಮತ್ತೆ ಟಾಯ್ಸ್ ಉಂಟು, ಮತ್ತೆ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಉಂಟು. ಪ್ಲಾಸ್ಟಿಕ್ ಮೆಷಿನರಿ ಯೂನಿಟ್ ಕೂಡ ಉಂಟು ನಮ್ಮಲ್ಲಿ, ಎಕ್ಸ್ಪೋರ್ಟ್ ಮಾಡ್ತಾರೆ. ಪ್ಲಾಸ್ಟಿಕ್ ಚೈರ್ಸ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಹಾಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಯುದ್ಧದಿಂದಾಗಿ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ. ಒಂದು ವೇಳೆ ಈ ಯುದ್ಧ ಮತ್ತೆ ಮುಂದುವರೆದ್ರೆ ಯಾವ ರೀತಿಯ ಪರಿಣಾಮ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮೇಲೆ? ಅದೇ, ಈಗ ಯುದ್ಧ ಮುಂದುವರೆದ್ರೆ ನಮ್ದು ಕ್ರೂಡ್ ಆಯಿಲ್ ಸಪ್ಲೈ ಹೇಗೆ ಅಂತ ಅದರದ್ದು ನಮ್ದು ಪರಿಸ್ಥಿತಿ ನೋಡಬೇಕು. ಕ್ರೂಡ್ ಆಯಿಲ್ ಸಪ್ಲೈ ಕಡಿಮೆ ಆದರೆ ಕೂಡ ಇದು ಜಾಸ್ತಿ ಆದರೆ, ಇದಕ್ಕಿಂತ ಜಾಸ್ತಿ ಆದರೆ, ಇಂಪ್ರೂವ್ ಆದರೆ, ಅದು ಸ್ವಲ್ಪ ನಮ್ದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲ ಕಂಪನಿ ಉಂಟಲ್ಲ, ಅದನ್ನು ವರ್ಕ್ ಮಾಡ್ಬೋದು, ಅವರಿಗೆ ಕೂಡ ಹಾಗೆ ಮಾಡ್ಬೋದು. ಆದರೆ ರೇಟ್ ಉಂಟಲ್ಲ, ಇದು ಎಷ್ಟು ಕಡಿಮೆ ಆಗುವ ಚಾನ್ಸಸ್ ಭಾರಿ ತುಂಬ, ಮೊದಲನೇ ರೇಟ್ ಬರುವ ಚಾನ್ಸಸ್ ತುಂಬ ಕಡಿಮೆ ಉಂಟು ಅಂತ ಹೇಳಿದ್ರೆ. ಈಗ ಕಾಸ್ಟ್ ತುಂಬ ಆಗಿದೆ. ಇನ್ನೂ ಕೂಡ ಆಯಿಲ್ ಈಗ ಒಂದು ವೇಳೆ ನಿಂತರೂ ಕೂಡ ಈ ಆಯಿಲ್ ಎಷ್ಟು ಡೌನ್ ಆಗ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಸಪ್ಲೈ ಫ್ಯಾಕ್ಟರೀಸ್ ಇಂಪಾರ್ಟೆಂಟ್. ಒಂದು ವೇಳೆ ಇದೇ ತರದ ಪರಿಸ್ಥಿತಿ ಮುಂದುವರೆದ್ರೆ ಫ್ಯಾಕ್ಟರೀಸ್ಗಳು ಬಂದಾಗುವ ಚಾನ್ಸಸ್ ತುಂಬ ಇದೆ. ಖಂಡಿತ ಸಣ್ಣ ಸಣ್ಣ ಯೂನಿಟ್ಗಳು ಖಂಡಿತ ಬಂದಾಗ್ತದೆ. ಒಂದು ಡಿಮಾಂಡ್ ಕಡಿಮೆ ಆಗ್ತದೆ, ಒಂದು ಹೈ ಪ್ರಾಡಕ್ಟ್ ರೇಟ್ ಆಗ್ತದೆ, ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ. ಮತ್ತೆ ಯಾರು ಕೂಡ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಹೆದರ್ತಾರೆ. ಒಂದು ವೇಳೆ ಯುದ್ಧ ನಿಂತರೆ ರಾ ಮೆಟೀರಿಯಲ್ ರೇಟ್ ಡೌನ್ ಆಗ್ಬೋದು ಅಂತ ಒಂದು ಭೀತಿ ಕೂಡ ಉಂಟು. ಅದರಿಂದಾಗಿ ಎಫೆಕ್ಟ್ ಖಂಡಿತ ಆಗ್ತದೆ. ಸಣ್ಣ ಸಣ್ಣ ಯೂನಿಟ್ನವರು ಕ್ಲೋಸೇ ಮಾಡಬೇಕಾಗ್ತದೆ. ಧನ್ಯವಾದ. ಇದು ಉದ್ಯಮಿಯವರ ಮಾತು. ಯಾಕಂದ್ರೆ ಈ ಒಂದು ಏನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ, ಅದು ಡಿಪೆಂಡ್ ಆಗಿರುವಂಥದ್ದೇ ಪೆಟ್ರೋಲ್ ಬೈ ಪ್ರಾಡಕ್ಟ್ಗಳ ಮೇಲೆ. ಅದು ಬರದೇ ಇದ್ರೆ ಇಡೀ ಯೂನಿಟ್ಗಳು, ಅಂದ್ರೆ ಮಂಗಳೂರು ಮತ್ತೆ ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿಯಲ್ಲಿ 50 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿವೆ. ಅವು ಎಫೆಕ್ಟ್ ಆದ್ರೆ ಈ ಎಲ್ಲ ಇಂಡಸ್ಟ್ರಿಗಳ ಅರ್ಧಕ್ಕರ್ಧ ಇಂಡಸ್ಟ್ರಿಗಳು ಬಂದ್ ಆಗುವಂತ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು.